ಚಾರ್ಟ್ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ನಾನು ಈ ವೀಕ್ ವೆಕೇಷನಲ್ಲಿದ್ದೆ, ಸೊ ಅದಕ್ಕೆ ಯಾವುದೇ ವೀಡಿಯೋ ಮಾಡಿಲ್ಲ ಈ ವೀಕ್ ಕಂಪ್ಲೀಟಾಗಿ. ಪ್ಲಸ್ ಮಾರ್ಕೆಟ್ ಕೂಡ ತುಂಬ ಡೌನ್ ಟ್ರೆಂಡಾಗಿ ಆಗಿತ್ತು, ಸೊ ಅದಕ್ಕೋಸ್ಕರ. ಸೊ ನೀವು ನೋಡ್ಬೋದು ಏನು ಗ್ಯಾಪ್ ಅಪ್ ಆಗಿತ್ತು ಮಾರ್ಕೆಟ್ನು ಫೆಬ್ರವರಿ 3rd. ಸೊ ಡೆಫಿನೆಟ್ಲಿ ನಾನು ಇದೊಂದು ಗ್ಯಾಪ್ ಅಪ್ ಆದಮೇಲೆ ಒಂದು ಫ್ಯೂ ಡೇಸ್ ಆಫ್ ಕನ್ಸಾಲಿಡೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಪ್ಲಸ್ ನಂಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ ಇಲ್ಲೇನು ಗ್ಯಾಪ್ ಅಪ್ ಆಗಿದೆ ಇದು ಫಿಲ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಫಿಲ್ ಆಗಬಾರ್ದಿದ್ದು. ಈ ಲೆವೆಲ್ ಯಾವುದೇ ಕಾರಣಕ್ಕೂ ಇದು ಫಿಲ್ ಆದರೆ ತುಂಬ ವೀಕ್ ಅಂತಲೇ ಹೇಳ್ಬೋದು. ಸೊ ಈಗ ಏನಾಗಿದೆ, ಕನ್ಸಾಲಿಡೇಷನ್ ಆಗಿದೆ. ಸೊ ನಾನು ಇಲ್ಲಿಂದ ಒಂದು ನಿಫ್ಟಿ ಒಂದು ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ಫ್ಯಾಕ್ಟ್ ನಾನು ಟ್ವೀಟ್ ಕೂಡ ಮಾಡಿದ್ದೆ ಫ್ರೈಡೇ ಕ್ಲೋಸಿಂಗಲ್ಲಿ ಮಾರ್ಕೆಟ್ ಒಂದು ಶಾರ್ಟ್ ಬೌನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ನೋಡೋಣ, ನಂಗೆ ಗೊತ್ತಿಲ್ಲ ಮಂಡೇ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಬಟ್ ಡೆಫಿನೆಟ್ಲಿ ಈ ಗ್ಯಾಪ್ ಅಂತ ನಾನು ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಫಿಲ್ ಆಗಬಾರ್ದು ಅಂತ. ಇದು ನನ್ನ ನಿಫ್ಟಿ ವ್ಯೂ. ಸೊ ಓವರಾಲ್ ನಾಟ್ ಎ ಬೇರಿಶ್ ಅಂತ ಹೇಳ್ಬೋದು, ಬಟ್ ಜಸ್ಟ್ ಬಿ ಕಾಷಿಯಸ್ ಅಂತ ಹೇಳಾಗ್ತೇನೆ. ಸೊ ನೆಕ್ಸ್ಟ್ ಜಸ್ಟ್ ಎ ಮೂಮೆಂಟ್, ನಾನು ಇಂಡೆಕ್ಸ್ ಓಕೆ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ. ಸೊ ಏನಿದೆ ಮೂವಿಂಗ್ ಅವರೇಜಲ್ಲೇ ಟ್ರೇಡ್ ಆಗ್ತಾಯಿದೆ, ಇದು ವೆರಿ ಗುಡ್ ಸೈನ್ ಅಂತ ಹೇಳ್ಬೋದು ಈಗ ಪ್ರೆಸೆಂಟು. ಸೊ ಇಲ್ಲೂ ಕೂಡ ಗ್ಯಾಪ್ ಫಿಲ್ ಆಗಬಾರ್ದು. ಸೊ ಇಲ್ಲಿಂದ ಒಂದು ಅಪ್ಸೈಡ್ ಮೊಮೆಂಟಮ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡೋದು ಬ್ಯಾಂಕ್ ನಿಫ್ಟಿಲಿ ಕೂಡ. ಓಕೆ, ಸೊ ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ ನೋಡೋಣ. ಸೊ ಆ್ಯಕ್ಚುಲಿ ಸ್ಮಾಲ್ ಕ್ಯಾಪ್ ತುಂಬ ವೀಕ್ ಆಗಿದೆ ಮುಂಚೆಯಿಂದನೂ. ಸೊ ಏನಿದು ನೀವು ನೋಡ್ಬೋದು ಕಂಪ್ಯೂಟರ್ ಲೋ ಫಾರ್ಮೇಷನಲ್ಲೇ ಇದೆ ಇನ್ನೂ ಕೂಡ. ಸೊ ನೋಡ್ಬೋದು ಇದು ಕಂಪ್ಲೀಟ್ ಲೋ ಫಾರ್ಮೇಷನಲ್ಲಿದೆ. ಸೊ ಅನ್ಲೆಸ್ ಈ ಮೂವಿಂಗ್ ಅವರೇಜ್ ಅಬವ್ ಬರೋವರೆಗೂ ಡೆಫಿನೆಟ್ಲಿ ಸ್ಮಾಲ್ ಕ್ಯಾಪ್ ಒಂದು ವೀಕ್ ಆಗಿದೆ. ಸೊ ಜಸ್ಟ್ ಕಾಷಿಯಸ್ ಆಗಿರಿ ಸ್ಮಾಲ್ ಕ್ಯಾಪ್ ಯಾರಾದರೂ ಟ್ರೇಡ್ ಮಾಡೋ ಹೋಗಿದ್ರೆ. ಸೊ ಮಿಡ್ ಕ್ಯಾಪ್ ಸೇಮ್ ನಿಫ್ಟಿ ಸ್ಟೋರಿನೇ, ನನಗೆ ಗ್ಯಾಪ್ ಫಿಲ್ ಆಗಬಾರ್ದು. ಸೊ ಇಲ್ಲಿಂದ ಒಂದು ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡಬೇಕು, ಅಟ್ಲೀಸ್ಟ್ ಒಂದು ಡಿಸಿಸಿವ್ ಮೂವ್ ಆಗಬೇಕು. ಬಟ್ ಓವರಾಲ್ ಅಗೇನ್ ಇಂಟರ್ ಮಾರ್ಕೆಟ್ ಅಂತ ಸ್ಟ್ರಾಂಗ್ ಬುಲ್ಲಲ್ಲಿ ಅಪ್ ಟ್ರೆಂಡ್ ಏನಿಲ್ಲ. ಸೊ ಜಸ್ಟ್ ಬಿ ಕಾಷಿಯಸ್. ನಂದು ಓಪನ್ ಟ್ರೇಡ್ಸ್ ಏನೋ ಥರ ಮೇಜರ್ ಆಗಿಲ್ಲ, ಜಸ್ಟ್ ಟೆಸ್ಟ್ ಪೊಸಿಷನ್ಸ್ ಇದೆ. ಸೊ ಸೆಕ್ಟರ್ಸ್ ವೈಸ್ ಹೇಳಿದ್ರೆ ಮೆಟಲ್ಸ್ ಏನಿದೆ ಒಂದು ಶಾಪ್ ಫಾಲ್ ಆಗಿತ್ತು, ಕ್ವಿಕ್ ರಿಕವರಿ ಆಗಿದೆ. ಸೊ ಮೆಟಲ್ಸ್ ಏನೋ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು. ಮೆಟಲ್ಸ್ ಮತ್ತು ಇನ್ನೊಂದು ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಫೈನ್ ಸ್ಟ್ರಾಂಗ್ ಆಗಿದೆ. ಮತ್ತು ಆಯಿಲ್ ಅಂತ ಹೇಳ್ಬೋದು, ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ ನಾನು ಡೆಫಿನೆಟ್ಲಿ ಒಂದು ಒಳ್ಳೆ ಕ್ವಿಕ್ ಮೂಮೆಂಟಮ್ ಅಂತ ಹೇಳ್ಬೋದು. ಯೂಶ್ವಲಿ ಈ ಥರ ಬರೋಲ್ಲ ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ, ಬಟ್ ಡೆಫಿನೆಟಾಗಿ ನಾನು ಇನ್ಫ್ಯಾಕ್ಟ್ ಟ್ವೀಟ್ ಕೂಡ ಮಾಡಿದೆ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್. US ಮಾರ್ಕೆಟಲ್ಲಿ ಕೂಡ ಹೀಗೆ ಆಗಿದೆ, ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್ಸಲ್ಲಿ ತುಂಬ ಸ್ಟಾಕ್ಸ್ ಮೂವ್ಮೆಂಟ್ ಕೊಡ್ತಾ ಇದೆ. ಸೊ ಅದು ಬಿಟ್ಟರೆ ನಂಗೆ ಯಾವುದೋ ಆ ಥರ ಸ್ಟ್ರಾಂಗ್ ಸೆಕ್ಟರ್ ಥರ ಕಾಣಿಸ್ತಾ ಇಲ್ಲ. ಆಟೋ ನೋಡೋಣ, ಆಟೋ ಒಂದೇನು ಒಳ್ಳೆ ಅಪ್ ಟ್ರೆಂಡ್ ಬಂದಿತ್ತು ನಮಗೆ, ಸೊ ಕ್ವಿಕ್ ಆಗಿ. ಸೊ ನೋಡೋಣ, ಆಟೋ ಅಂತ ಸ್ಟ್ರಾಂಗ್ ಇಲ್ಲ, ಬಟ್ ಡೆಫಿನೆಟ್ಲಿ ನಾನು ಮೆಟಲ್ಸ್ ಮತ್ತು ಆಯಿಲ್ ಆ್ಯಂಡ್ ಗ್ಯಾಸಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಮೂಮೆಂಟಮ್. ಸೊ ಇದೊಂದು ಓಪನ್ ಪೊಸಿಷನ್ಸ್ ರೀಸೆಂಟ್ ಟ್ರೇಡ್ಸ್ ಜಸ್ಟ್ ನಾನು ವಾಕ್ ಥ್ರೂ ಮಾಡ್ತೀನಿ. ಇದನ್ನು ಇನ್ ಪೆಟ್ರೋ ಟ್ರೇಡ್. ಆ್ಯಕ್ಚುಲಿ ಇದೊಂದು ಟೆಸ್ಟ್ ಪೊಸಿಷನ್ಸ್ ಇದೆ ಅಷ್ಟೇ, ಇದೊಂದೇನೊಂದು ಓಪನ್ ಪೊಸಿಷನ್ ಈಗ ಪ್ರೆಸೆಂಟ್ ಈಕ್ವಿಟಿಯಲ್ಲಿ. ಸೊ ನೋಡಿ, ನಾವು ಸ್ಟಾಪ್ ಲಾಸ್ ಕ್ಲಿಕ್ ಆಗಿಲ್ಲ. ಇದು ಬಿಟ್ಟರೆ ಜೈನ್ ರೇಕೋ ಆ್ಯಕ್ಚುಲಿ ಸ್ಟಾಪ್ ಲಾಸ್ ಟ್ರಿಗರ್ ಆಯಿತು ಜಸ್ಟ್ ಫ್ಯೂ ಡೇಸ್ ಬ್ಯಾಕ್. ನೋಡ್ಬೋದು ನಾನು ಟ್ರೇಡ್ ಫುಲ್ ಬ್ಯಾಕ್ ಟ್ರೇಡ್ ತೊಗೊಂಡಿದ್ದೆ. ಸೊ ಇದನ್ನು ಸ್ಟಾಪ್ ಲಾಸ್ ಟ್ರಿಗರ್ ಆಯಿತು ಆ್ಯಕ್ಚುಲಿ. ಅರ್ನಿಂಗ್ಸ್ ಬೇರೆ ಬರ್ತಿದೆ. ಸೊ ನಾನು ಯೂಶ್ವಲಿ ಟೈಟ್ ಸ್ಟಾಪ್ ಲಾಸ್ ಇತ್ತು ಮಾರ್ಕೆಟ್ ವೀಕ್ ಇರೋದ್ರಿಂದ. ಅದು ಬಿಟ್ಟರೆ US ಮಾರ್ಕೆಟಲ್ಲಿ ಸ್ವಲ್ಪ ಎಕ್ಸ್ಪೋಜರ್ ಇದೆ. ನಾನು ಇನ್ಫ್ಯಾಕ್ಟ್ ಟ್ವೀಟ್ ಕೂಡ ಮಾಡಿದ್ದೀನಿ. ಜಸ್ಟ್ ಮೂಮೆಂಟ್. ಓಕೆ, ನೋಡ್ಬೋದು ಇದೊಂದು US ಮಾರ್ಕೆಟ್ ನೀವು ಬೇಕಾದ್ರೆ ಟ್ವಿಟರ್ ಅಬ್ಸರ್ವ್ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ಟ್ರೇಡ್ಸ್ ಅಪ್ಡೇಟ್ ಮಾಡ್ತೀನಿ ಇದರಲ್ಲಿ ಯೂಶ್ವಲಾಗಿ. ಸೊ ಇದು ಆಲ್ಮೋಸ್ಟ್ ಮೋರ್ ದೆನ್ 40% ಅಂತಲೇ ಹೇಳ್ಬೋದು ನಾನು ಎಂಟ್ರಿ ಪ್ರೈಸ್ಗಿಂತ. 35% ಆ್ಯಕ್ಚುಲಿ ಎಣ್ಣೆ ಸ್ವಲ್ಪ ಎಕ್ಸಿಟ್ ಅದೇ, ಮಿಕ್ಕಿದಾಗಿ ಹೋಲ್ಡ್ ಮಾಡಿದ್ದೀನಿ US ಮಾರ್ಕೆಟಲ್ಲಿ. ಸೊ ರೆಸ್ಟಾಲ್ ನಾನು ಜಸ್ಟ್ ಅಬ್ಸರ್ವ್ ಮಾಡ್ತಿದ್ದೀನಿ ಅಷ್ಟೇ, ನೋಡೋಣ. ಬಟ್ ಯಾವುದೇ ನಾನು ಬಯೇಬಲ್ ಅಂತೂ ಇಲ್ಲ, ಯಾಕಂದರೆ ಇನ್ ಪೆಟ್ರೋ ಇನ್ನೂ ರಿಸ್ಕ್ ಫ್ರೀ ಆಗಿಲ್ಲ, ಅದಕ್ಕೆ ನಾನು ಬಯೇಬಲ್ ಮಾಡಲ್ಲ. ಪ್ಲಸ್ ಮಾರ್ಕೆಟ್ ವೀಕ್ ಇದೆ. ಸೊ ಇದು ಒಂದು ಓವರಾಲ್ ಮಾರ್ಕೆಟ್ ಕಾಂಟೆಕ್ಸ್ಟು. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡೋಣ, ನನಗೆ ಇನ್ನೂ ಸ್ವಲ್ಪ ಕನ್ಸಾಲಿಡೇಷನ್ ಆಗಬೇಕು ಒಂದು ಅಗ್ರೆಸಿವ್ ಪೊಸಿಷನ್ ತೊಳಗೆ. ಮತ್ತು ಯಾವುದೋ ಅಂತ ಸೆಟಪ್ಸ್ ವೈಸು ನಂಗೆ ಯಾವುದೋ ಅಂತ ಒಳ್ಳೆ ಸೆಟಪ್ಸ್ ಕಾಣಿಸ್ತಾ ಇಲ್ಲ. ಸೊ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್.